ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇವತ್ತು ನಾವು ಫ್ಯಾಮಿಲಿ ಎಲ್ಲ ಹೊರಟಿರೋದೆ ಮೈಸೂರಿಗೆ. ಹಳ್ಳಿಲಿರೋ ನೇಚರ್ನ ಎಂಜಾಯ್ ಮಾಡಿಕೊಂಡು ನಾವು ಸೀದಾ ಬಂದಿದ್ದೆ ಮೈಸೂರು ಸಿಟಿಗೆ. ಯಾಕಂತಂದರೆ ಶಾಪಿಂಗ್ ಮಾಡೋದಿತ್ತು. ಸದ್ಯದಲ್ಲೇ ನಮ್ಮಲ್ಲಿ ಒಂದು ಫಂಕ್ಷನ್ ಇದೆ. ಏನು ಫಂಕ್ಷನ್ ಅಂತ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಮೈಸೂರಿಗೆ ಬಂದು ತಿಂಡಿ ಎಲ್ಲ ಮುಗಿಸ್ಕೊಂಡು ಫ್ಯಾಮಿಲಿ ಎಲ್ಲ ಹೋಗಿದ್ದೆ ಮನ್ನ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ಗೆ. ನೋಡ್ತಿರ್ಬೋದು ಬೆಳಗ್ಗೆನೇ ಜನ ಯಾರೂ ಇಲ್ಲ. ಬೆಳಗ್ಗೆ ಬೇಗನೆ ಬಂದಿದ್ದೀವಿ ಶಾಪಿಂಗ್ಗೆ. ಯಾಕಂದರೆ ಜನ ಬಂದಮೇಲೆ ಸೆಲೆಕ್ಷನ್ ಮಾಡೋದಕ್ಕೆ ಹಿಂಸೆ ಆಗುತ್ತೆ ಅಂತ ಹೇಳಿ. ನೋಡಿ ಅವರೆಲ್ಲ ಮುಂದೆ ಹೋಗ್ತಿದ್ದಾರೆ, ನಾವು ಹಿಂದೆ ಹೋಗ್ತಿದ್ದೀವಿ. ಆದರೂ ಒಳಗಡೆ ಹೋಗೋಷ್ಟೊಳಗಡೆ ಜನಗಳು ಇದ್ದರು. ಆವಾಗ ತಾನೇ ಸ್ಯಾರೀಸ್ನೆಲ್ಲ ಓಪನ್ ಮಾಡಿ ಇದು ಮಾಡ್ತಿದ್ದು. ನಾವು ಹಂಗೆ ಮಿರಲ್ಲಿ ಬಂದು ನಾನು ನನ್ನ ಮಗ ಒಂದು ಪೋಸ್ ಕೊಟ್ಕೊಂಡು ಸ್ಯಾರಿ ಸೆಲೆಕ್ಷನ್ಗೆ ಅಂತ ಹೋದ್ವು. ನಮಗೆ ಬೇಕಾಗಿರೋ ಕಲರ್ ಕಾಂಬಿನೇಷನ್ ಅಂತೂ ಸಿಗ್ತಾನೆ ಇರಲಿಲ್ಲ ಅಂತ ಹೇಳಿ ಮತ್ತೆ ನಾವು ರಿಟರ್ನ್ ನೆಕ್ಸ್ಟ್ ಶಾಪಿಗೆ ಹೋಗೋಣ ಅಂತ ಹೇಳಿ ನಾವು ಬಂದಿದ್ದೆ ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸಿಗೆ. ಅಲ್ಲಿ ಒಂದಷ್ಟು ಸೀರೆನ ತೋರಿಸೋದಕ್ಕೆ ಹೇಳ್ತಿದ್ವು. ಅವರು ಸೀರೆ ತೋರಿಸೋವರೆಗೂ ನನ್ನ ಮಗ ಅಂತೂ ಪೂರ್ತಿ ಎಂಜಾಯ್ ಮಾಡ್ದೆ ಅವ್ರ ಶೋರೂಮ್ನ. ಫೈನಲಿ ಇಲ್ಲೊಂದಷ್ಟು ಸೀರೆ ತೋರಿಸಿದ್ವು, ಬಟ್ ಇಲ್ಲೂ ನಮ್ಗೆ ಯಾವುದೂ ಸೆಲೆಕ್ಷನ್ ಆಗಲಿಲ್ಲ ಅಂತೇಳಿ ನಾವು ನೆಕ್ಸ್ಟ್ ಬಂದಿದ್ದೆ ಸುಮಂಗಲಿ ಸಿಲ್ಕ್ಸಿಗೆ. ಆಲ್ಮೋಸ್ಟ್ ಇಲ್ಲಿ ನೋಡೋಣ, ಇಲ್ಲಿ ನಮಗೆ ಬೇಕಾಗಿರುವಂಥ ಕಲರ್ ಕಾಂಬಿನೇಷನ್ ಸಿಗುತ್ತಾ ಅಂತ ಹೇಳಿ. ಇಲ್ಲೂ ಕೂಡ ಸಿಗಲಿಲ್ಲ. ಅವ್ರು ಹೆಂಗೋ ಸೆಲೆಕ್ಷನ್ ಮಾಡಲಿ ಅಂತ ಹೇಳಿ ನಾನು ಹಂಗೆ ಶೋರೂಮ್ನೆಲ್ಲ ಒಂದು ವಿಸಿಟ್ ಹಾಕ್ಕೊಂಡು ಇಲ್ಲಿರೋ ನಮ್ಮ ಮಾಡೆಲ್ಗಳ ಜೊತೆ ನಾನೊಂದು ಸೆಲ್ಫಿ ತಗೊಂಡು ಹಾಗೆ ನೆಕ್ಸ್ಟ್ ಬಂದಿದ್ದು ನಮ್ಮ ಸುಮಂಗಲಿಯ 2ನೇ ಬ್ರ್ಯಾಂಚಿಗೆ. ಅಲ್ಲಿ ಸೆಲೆಕ್ಷನ್ ಆಗುತ್ತಾ ಅಂತ ಹೇಳಿ ಬಂದವು. ನಾನು ಡೋರ್ ಹತ್ರ ಹೋಗ್ತಿದ್ದಂಗೆ ಆಂಟಿ ಪೂರ್ತಿ ಕ್ಲೀನಿಂಗ್ ನಿಂತುಬಿಟ್ಟಿದ್ರು. ಒಳಗಡೆ ಹೋಗ್ಲಾ ಬೇಡವಾನ ಡೌಟಲ್ಲಿ ನನಗೆ ಕನ್ಫ್ಯೂಸ್ ಆಯಿತು. ಬಂದಿದ್ದೆ ಅಕ್ಷಯ ಕಾಂಚೀಪುರಂ ಸಿಲ್ಕ್ಸ್ಗೆ. ಇಲ್ಲಿ ಒಂದಷ್ಟು ಸ್ಯಾರಿ ಇಷ್ಟ ಆಯಿತು. ಸೊ ಟ್ರಯಲ್ ಮಾಡೋಣ ಅಂತೇಳಿ ಟ್ರಯಲ್ನ ಮಾಡ್ತಿದ್ರು. ಅಲ್ಲಿ ಸ್ಯಾರಿನ ವೇರ್ ಮಾಡಿ ತೋರಿಸ್ತಿದ್ರು ಹೇಗೆ ಕಾಣಿಸುತ್ತೆ ಅಂತ. ನನ್ನ ಮಗ ಅಂತೂ ಎಲ್ರಿಗೂ ಟಾರ್ಚರ್ ಕೊಡ್ತಿದ್ದ. ಆವತ್ತು ಅಂತೂ ಫೈನಲಿ ಸ್ಯಾರಿ ಪರ್ಚೇಸಿಂಗ್ ಮುಗಿದು ನನ್ನ ಮಗನಿಗೂ ಕೂಡ ಬಟ್ಟೆನ ಪರ್ಚೇಸ್ ಮಾಡಬೇಕಿತ್ತು ಅಂತ ಹೇಳಿ ಅವನಿಗೂ ಬಟ್ಟೆನ ತಗೊಂಡು ಆಯಿತು. ಫೈನಲಿ 1 ರೌಂಡ್ ಶಾಪಿಂಗ್ ಅಂತೂ ಮುಗಿದಿದೆ. ಮತ್ತು ಇನ್ನೊಂದು ರೌಂಡ್ ಬರಬೇಕು. ಒಂದೇ ದಿನ ಪೂರ್ತಿ ಕವರ್ ಮಾಡೋಕ್ಕಾಗೋದಿಲ್ಲ ಅಂತೇಳಿ ಮುಗಿಸ್ಕೊಂಡ್ವು. ಮತ್ತೆ ಮನ್ನರ್ಸಿಗೆ ಬಂದ್ವು. 1-2 ಸ್ಯಾರಿನ ಸೆಲೆಕ್ಟ್ ಮಾಡಿ ಇಟ್ಟಿದ್ವು. ಅದನ್ನು ತೊಗೊಳೋದಿಕ್ಕಂತ ಹೇಳಿ ನಾನು ಅಜ್ಜಿ ರಿಟರ್ನ್ ಬಂದು ಸ್ಯಾರಿನ ತೊಗೊಳ್ತಿದ್ದೀವಿ. ನೋಡಿ ಅಜ್ಜಿಯಲ್ಲಿ ಬಿಲ್ ಇಸ್ಕೊಳ್ಳೋಕ್ಕೆ ನಿಂತಿದ್ದೆ. ಬಿಲ್ ಇಸ್ಕೊಂಡು ಸ್ಯಾರಿನ ತೊಗೊಳ್ತಿದ್ದೀವಿ. ಸ್ಯಾರಿನ ತಗೊಂಡು ಆಯಿತು. ಮತ್ತು ನಾವು ಇಲ್ಲೂ ಕೆಳಗಡೆ ಬರೋಷ್ಟರೊಳಗಡೆ ಜನಸಾಗರ ಅನ್ನಂಗೆ ಆಗಿತ್ತು. ಫೈನಲಿ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೆಕ್ಸ್ಟು ನಾವು ರೆಡಿಯಾಗಿ ಹೊರಟಿದ್ದೆ. ನಮ್ಮ ಊರಲ್ಲಿ ನಮ್ಮ ಅತ್ತೆಯವರ ರಿಲೇಷನ್ ಒಬ್ರದ್ದು ಬೀಗ್ರೂಟ ಇತ್ತು. ಸೊ ಹಾಗಾಗಿ ಹಾಗೆ ಸಿಂಪಲ್ಲಾಗಿ ರೆಡಿಯಾಗಿ ನಾವು ಬಂದಿದ್ದೆ ಬೀಗ್ರೂಟಕ್ಕೆ. ನೋಡಿ ಹುಡುಗ ಹುಡುಗಿ ರಿಸೆಪ್ಷನ್ಗೆ ನಿಂತಿದ್ದಾರೆ. ಬೀಗ್ರೂಟದಲ್ಲಿ ಒಂದಷ್ಟು ಜನ ಊಟ ಮಾಡ್ತಿದ್ದಾರೆ. ಊಟನ ಮುಗಿಸ್ಕೊಂಡು ನಾನು ಬಂದಿದ್ದೆ. ನಮ್ಮೂರಲ್ಲಿ ಗಣಪತಿನ ಮಾಡ್ತಾರೆ. ಗಣಪತಿ ಮಾಡೋದನ್ನು ನೋಡಿಕೊಂಡು ಒಂದಷ್ಟು ವೀಡಿಯೋನ ಕ್ಯಾಪ್ಚರ್ ಮಾಡಿಕೊಂಡು ನಾನು ಮನೆ ಕಡೆ ಹೊರಟೆ. ಸಿಗುವ ನೆಕ್ಸ್ಟ್ ಬ್ಲಾಗಲ್ಲಿ.